ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿನಿ ಅಂತಂದು. ಇವತ್ತು ಬಂತಂದರೆ ಎಪಿಸೋಡಿನ ಬಗ್ಗೆ ರಿವ್ಯೂ ಮಾಡೋಣ. ಇದರಲ್ಲಿ ಯಾವ ರೀತಿ ಅಶ್ವಿನಿ ಗೌಡ ಅವರು ಹೈ ಡ್ರಾಮಾ ಮಾಡಿದ್ರಲ್ಲ ಆ ಎಪಿಸೋಡಲ್ಲಿ, ಅದ್ರ ಬಗ್ಗೆ ಯಾರು ಸರಿ ಯಾರು ತಪ್ಪನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಬರ್ತಾ ಇರ್ತೇವೆ. ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಎಪಿಸೋಡಲ್ಲಿ ಯಾವ ರೀತಿ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಫ್ರೆಂಡ್ಸ್ ಒಂದು ಎಪಿಸೋಡ್ ನೋಡಿದ್ರೆ ಆವಾಗಲಷ್ಟು ತಿಳಿಸ್ಕೊಟ್ಟಂಗೆ ನೋಡಿದ್ರೆ ಇದರಲ್ಲಿ ಯಾವ ರೀತಿ ಇದೆ ಅಂತ ಐಟಮ್ ನೋಡಿದ್ದಾರೆ. ಮತ್ತೆ ಬೆಳಗ್ಗೆ ನೋಡಿದ್ರೆ ಎಪಿಸೋಡ್ ನೋಡಿ ವೇಕಪ್ ಸಾಂಗ್ ಹಾಕ್ತಾರಲ್ಲ, ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಅದ್ರ ನೆಕ್ಸ್ಟ್ ಅದನ್ನ ನೋಡಿದ ಕೂಡಲೇ ಒಂದು ಯಾವ ರೀತಿ ಅಂದ್ರೆ ಒಳಗಡೆ ಎಲ್ಲರೂ ಕರ್ಸ್ಕೊಂತಾರೆ. ಒಂದು ಟಾಸ್ಕ್ ರೀತಿ ಇದೆ, ಸೆಲೆಕ್ಟ್ ಆಗಿದಾರಲ್ಲ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು, ಅವ್ರ ಇಬ್ಬರ ನಡುವೆ ಒಂದು ಟಾಸ್ಕ್ ಕೊಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ಇದು ಮತ್ತು ಅರ್ಧ ದಿನ ಅದಕ್ಕೆ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಅರ್ಧ ದಿನ ಕಳೀತಂತ ಹೇಳ್ಬೋದು ಈ ಎಪಿಸೋಡಲ್ಲಿ. ಮತ್ತು ಇದನ್ನ ನೆಕ್ಸ್ಟ್ ಬಿಟ್ಟರೆ ಅದನ್ನ ಏನು ಅಂದರೆ ಈ ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಇರೋದ್ರಲ್ಲ ಅಶ್ವಿನ್ ಮತ್ತು ಧನುಷ್ ಅವರು, ಅದರಲ್ಲಿ ಬಿಗ್ ಬಾಸ್ ಅವರು ಯಾವ ರೀತಿ ಅಂದರೆ ಇಬ್ಬರು ಒಂದು ಟಾಸ್ಕ್ ಕೊಡ್ತಾರಲ್ಲ, ಟಾಸ್ಕಲ್ಲಿ ಅದರಲ್ಲಿ ಧನುಷ್ ಅವರು ಬೇಗ ಮುಗಿಸ್ಬಿಟ್ಟು ಬೇಗ ತಮ್ಮದು ಹಗ್ಗ ಕಟ್ ಮಾಡಿಬಿಟ್ಟು ಅಂದರೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂತಂದು ಹೇಳ್ತಾರಲ್ಲ, ಅದರಲ್ಲಿ ಉಸ್ತುವಾರಿಯಾಗಿ ಯಾರಾಗಿರ್ತಾರೆ ಅಂದರೆ ಗಿಲ್ಲಿ ಮತ್ತು ರಾಶಿಕಾ ಆಗಿದ್ದಾರೆ ಅಂತ ಹೇಳ್ಬೋದು. ರಾಶಿಕಾ ಅವರು ಧನು ಅವರು ಉಸ್ತುವಾರಿ ಆಗಿರ್ತಾರೆ, ಮತ್ತು ಅಶ್ವಿನಿ ಗೌಡ ಅವರ ಉಸ್ತುವಾರಿ ಯಾರಂದ್ರೆ ಗಿಲ್ಲಿ ನಟ ಅಂತ ಆಗಿರ್ತಾರೆ ಇದರಲ್ಲಿ. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಏನಂತ ಬಂದು ಫ್ರೆಂಡ್ಸ್ ಅಂದ್ರೆ, ಇವತ್ತು ಟಾಸ್ಕ್ ಆಡಿಸೋದಕ್ಕೆ ಬಿಟ್ಟಿರ್ತಾರಲ್ಲ ಅಶ್ವಿನ್ ಮತ್ತೆ ಧನುಷ್ ಅವ್ರಿಗೆ, ಅದರಲ್ಲಿ ಯಾವ ರೀತಿ ಮೋಸ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಐ ಡ್ರಾಮಾ ಮಾಡಿದ್ರೆ ಅಂತ ಹೇಳ್ಬೋದು ಅಶ್ವಿನ್ ಗೌಡ ಅವರು. ಇದರಲ್ಲಿ ಈ ಟಾಸ್ಕ್ ಅಲ್ಲಿ ಬೇಗ ಆಟ ಮುಗಿಸಿದ್ದಾರೆ ಅಂದ್ರೆ ಧನುಷ್ ಗೌಡ ಅವರು ಅಂತ ಹೇಳ್ಬೋದು. ಧನುಷ್ ಅವರು ಬೇಗ ತಮ್ಮ ಆಟ ಮುಗಿಸಿದ್ರು, ಅದರಲ್ಲಿ ಸ್ವಲ್ಪ ಬೇಗ ಕೆಲಸ ಮುಗಿಸಿದ್ರು ಅಂತಂದ್ರೆ ಅದರಲ್ಲಿ ಟಾಸ್ಕ್ ಎಲ್ಲ ಮುಗಿಸಿದ್ರಲ್ಲ, ಅದರಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯ್ತಾ ಏನಾದರೂ ಗೊತ್ತಾಗ್ತಿಲ್ಲ ಇದರಲ್ಲಿ ಅಂತಂದು ಬಿಗ್ ಬಾಸ್ ಅವರು ಅನೌನ್ಸ್ ಬೇಗ ಮಾಡಲಿಲ್ಲ. ಮತ್ತು ಇವರು ಉಸ್ತುವಾರಿ ಯಾರು ಇರ್ತಾರೆ ಅಂದರೆ ಗಿಲ್ಲಿ ಮತ್ತು ರಾಶಿಕಾ ಇರ್ತಲ್ಲ, ಅವರು ಉಸ್ತುವಾರಿ ಪ್ರಕಾರ ಅವರು ಅನೌನ್ಸ್ ಮಾಡ್ತಾರೆ. ಯಾರಾದ್ರಲ್ಲಿ ಫಸ್ಟ್ ಯಾರು ಗೇಮ್ ಆಗೋ ಕಟ್ ಮಾಡ್ತಾರಲ್ಲ ಅವ್ರು ಇದರಲ್ಲಿ ಈ ಮುಂದಿನ ವಾರದ ಕ್ಯಾಪ್ಟನ್ ಕಟ್ಟ ಕಡೆಯ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳಿರ್ತಾರಲ್ಲ, ಅದೇ ರೀತಿನ ಆಟದಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಅಂತ ಹೇಳ್ಬೋದು ಧನುಷ್ ಕೂಡ. ಅದ್ರ ಸ್ವಲ್ಪ ಮಿಸ್ಟೇಕ್ ಇಂದ ಸ್ವಲ್ಪ ಇದು ಏರುಪೇರ್ ಆಯ್ತು ಅಂತ ಹೇಳ್ಬೋದು. ಇದರಲ್ಲಿ ಅನೌನ್ಸ್ ಮಾಡಿದ್ಮೇಲೆ ಎಷ್ಟೋ ಟೈಮ್ ಆದ್ಮೇಲೆ ಬಿಗ್ ಬಾಸ್ ಅವರು ಎಲ್ಲರೂ ಒಳಗಡೆ ಕರೆಸ್ಬಿಟ್ಟು ಅವಾಗ ಸ್ವಲ್ಪ ವಿಟಿ ಹಾಕ್ಬಿಟ್ಟು ಅದ್ರಲ್ಲಿ ಯಾರ್ಯಾರು ತಪ್ಪಾಗಿಂದೊಂದು ಡೀಟೇಲ್ ಆಗಿ ಹೇಳ್ತಾರಲ್ಲ ಅದರಲ್ಲಿ ಧನುಷ್ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂತ ತೋರಿಸಿದ್ದಾರೆ. ಮತ್ತೆ ಇದರಲ್ಲಿ ಅದಕ್ಕೆ ಗಿಲ್ಲಿ ನಟ ಅವರು ಮೊದಲೇ ಹೇಳಿದ್ರು ಧನುಷ್ ಅವ್ರಿಗೆ ಏನಂತಂದ್ರೆ, ಯಾಕೆ ನಾನು ಇಷ್ಟು ಬೇಗ ಆಟ ಮುಗಿಸಿದ್ಯಾ, ಇನ್ನ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿಲ್ಲ, ಏನಾದ್ರು ಮಿಸ್ಟೇಕ್ ಮಾಡಿದ್ಯಾ ನೋಡು ಅಂತಂದು ಮೊದಲೇ ಒಂದು ಹಿಂಟ್ ಕೊಟ್ಟಿರೋ ಅಂತ ಹೇಳ್ಬೋದು ಗಿಲ್ಲಿ ನಟ ಅವರು. ಇದ್ರಲ್ಲಿ ಅಶ್ವಿನ್ ಗೌಡ ಅವರು ಎಪಿಸೋಡಲ್ಲಿ ಮಾತ್ರ ಹೆವಿ ಹೈ ಡ್ರಾಮಾ ಮಾಡಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಎಪಿಸೋಡಲ್ಲಿ ಒಂಥರ ಮಾತಾಡಿದ್ರೆ ಯಾವ ರೀತಿ ಅಂದ್ರೆ, ಆಟ ನನಗೆ ಕೊಟ್ಟಿದ್ರೆ ನಾನು ಆಡ್ತಿದ್ದೆ ಅಂತ ತರ ಹೇಳ್ತಾರೆ. ಮತ್ತೆ ಇನ್ನೊಂದು ಟೈಮಲ್ಲಿ ಆಟ ಆಡೋ ಮುಂಚೆ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ನನಗೆ ತಲೆ ತಿರ್ದಂಗೆ ಆಗ್ತಿತ್ತು ಅನ್ನೋ ನೀವು ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ನಂಗೆ ಅಲ್ಲಿ ಹೋಗಿ ನಿಂತ ಕೂಡಲೇ ಒಂಥರ ಸೆಕೆಂಡ್ಗೆ ಬಜಾರ್ ಹೊಡೆದ ಕೂಡಲೇ ತಲೆ ತಿರ್ದಂಗೆ ಆಯ್ತು. ಆದರೆ ಬೇರೆ ಬಜಾರಲ್ಲಿ ಸಖತ್ ವೀಕು ನಾನು ಅದಕ್ಕಂತಾನೆ ಹೇಳ್ತಾರಲ್ಲ, ಅದಕ್ಕೆ ಗಿಲ್ಲಿ ನಟ ಅವ್ರು ಒಂದು ಪಂಚ್ ಡೈಲಾಗ್ ಹೇಳ್ತಾರೆ, ಅದಕ್ಕೋಸ್ಕರ ಇವರು ಸಡನ್ಲಿ ರೇಸ್ ಆಗ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ ಅಶ್ವಿನ್ ಗೌಡ ಅವ್ರು ನಾನು ಚೆನ್ನಾಗಿ ಆಡ್ತಾ ಇದ್ದೆ ಹಂಗೆ ಹಿಂಗೆ ಅಂತಂದು ಏನೋ ವಾದ ಮಾಡ್ತಾರೆ. ಇವ್ರ ಲೆಕ್ಕ ಆಟ ನೋಡಕ್ ಹೋದ್ರೆ ಅದು ಎರಡನೇ ಲೈನಿಗೂ ಬಂದಿರಲಿಲ್ಲ ಇವರು ಅಶ್ವಿನ್ ಗೌಡ ಅವ್ರು ಆಟ ಆಡ್ಬೇಕಾದ್ರೆ. ಧನುಷ್ ಅವರು ಆಡುವಾಗ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಅಂತ ಹೇಳ್ಬೋದು. ಅಶ್ವಿನ್ ಗೌಡ ಅವ್ರು ಹೇಳ್ತಾರೆ, ಇಲ್ಲ ನನ್ಗೆ ಕೊಟ್ಟಿದ್ರೆ ನಾನು ಚೆನ್ನಾಗಿ ಆಡ್ತಾ ಇದ್ದೆ, ನನಗೆ ಇವ್ರು ಮೋಸ ಮಾಡಿದ್ರು ಅನ್ನೋ ಥರ ಹೈ ಡ್ರಾಮಾ ಮಾಡಿದ್ರು ಅಂತ ಹೇಳ್ಬೋದು ಈ ಎಪಿಸೋಡಲ್ಲಿ. ಇದರಲ್ಲಿ ಬಂತಂದ್ರೆ ಗಿಲ್ಲಿ ಅವ್ರನ್ನೆಲ್ಲಿ ಅಶ್ವಿನ್ ಗೌಡ ಅವ್ರನ್ನ ಆಡ್ಕೊಂತಿರ್ತಾರಲ್ಲ, ಅದ್ರಾಗ ಆ ಥರ ಮಾಡಬಾರ್ದಿತ್ತು, ಅದ್ರ ಮಾಡಿದ ತಪ್ಪಂತಂದು ಹೇಳಕ್ ಬರಲ್ಲ. ಯಾಕಂದ್ರೆ ಅವರು ಹಿಂದಿನ ಎಪಿಸೋಡಲ್ಲಿ ನೋಡಿದಾಗ ಎಷ್ಟು ಯಾವ ರೀತಿ ಗೋಲ್ ಹಾಕೊಂಡ್ರು ಅಂತಂದು ಹೇಳ್ಬೋದಲ್ಲ. ಧನುಷ್ ಯಾರು ಧ್ರುವಂತ್ ಮತ್ತೆ ಅಶ್ವಿನ್ ಗೌಡ ಅವರು ಮತ್ತೆ ಇವರು ಗಿಲ್ಲಿ ನಟ ಅವ್ರು ಕ್ಯಾಪ್ಟನ್ ಆಗಿ ಉಸ್ತುವಾರಿ ಇದು ಮಾಡಿದವಾಗ ಎಷ್ಟೊಂದು ಗೋಲ್ ಹಾಕೊಂಡ್ರೆ ಅಂತ ಗೊತ್ತಿದ್ದಲ್ಲ ಫ್ರೆಂಡ್ಸ್ ಇದರಲ್ಲಿ. ಅದಕ್ಕೋಸ್ಕರ ಗಿಲ್ಲಿ ನಟ ಅವರು ಈ ತರ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಬೇರೆ ಯಾವ್ದು ಉದ್ದೇಶ ಇಲ್ಲ ಗಿಲ್ಲಿ ನಟ ಅವ್ರಿಗೆ. ಮತ್ತೆ ಈ ವಾರ ಎಪಿಸೋಡಲ್ಲಿ ಬಂತಂದ್ರೆ, ಈ ಎಪಿಸೋಡಲ್ಲಿ ಧನುಷ್ ಗೌಡ ಅವರು ಚೆನ್ನಾಗಿ ಆಡಿದಾರೆ ಅಂತ ಗೊತ್ತಿದ್ದಾರೆ. ಸ್ವಲ್ಪ ಡೈಸ್ ಇತ್ತು ಹೋಗಿ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತ ಹೇಳ್ಬೋದು. ಆದ್ರೆ ಅವರು ಒಪ್ಕೊಂಡ್ರು. ಅದು ಏನಂದ್ರೆ ಇದರಲ್ಲಿ ನಾನು ತಪ್ಪಿದೆ ಅಂತಂದು ಎಲ್ಲರ ಮುಂದೆ ಒಪ್ಕೊಂಡ್ರು. ಮತ್ತೆ ಇನ್ನೊಂದು ಬಿಗ್ ಬಾಸ್ ಅವರು ಇದರಲ್ಲಿ ನಡಬರ್ಕ್ ಎಂಟ್ರಿ ಆಗಲ್ಲ ಅಂತ ಹೇಳ್ತಾರಲ್ಲ, ಅವಾಗಲೂ ಹೇಳ್ತಾರೆ ಬಿಗ್ ಬಾಸ್ ಅವರು ಒಂದು ಇನ್ನೊಂದು ಚಾನ್ಸ್ ಕೊಡ್ತಾರೆ ಇಬ್ಬರಿಗೂ, ನೀವು ಇಬ್ಬರು ಹೋಗಿ ಮನೆ ಉಸ್ತುವಾರಿ ಅಂದ್ರೆ ಉಸ್ತುವಾರಿ ಅಂತಾರಲ್ಲ, ಮನೆ ಸ್ಪರ್ಧಿಗಳು ಇರ್ತಾರಲ್ಲ ಬಾಕಿದವರು, ಅವ್ರ ಮನ ಹೋಲಿಸ್ಬಿಟ್ಟು ನೀವು ಈ ವಾರ ಕ್ಯಾಪ್ಟನ್ ಆಗ್ಬೋದು ಅಂತ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ. ಈ ಎಪಿಸೋಡಲ್ಲಿ ಮಾತ್ರ ಧನುಷ್ ಗೌಡ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಸ್ವಲ್ಪ ಮಿಸ್ಟೇಕ್ ಏನೋ ಸ್ವಲ್ಪ ಏರುಪೇರ್ ಆಯ್ತು ಅಂದ್ಬಿಟ್ರೆ ಅಶ್ವಿನ್ ಗೌಡ ಅಂತೂ ಹೆವಿ ಹೈ ಡ್ರಾಮಾ ಮಾಡಿದ್ರು ಅಂತ ಹೇಳ್ಬೋದು. ಮತ್ತು ಬಿಗ್ ಬಾಸ್ ಅವರು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು, ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಎಲ್ಲರ ಹತ್ರ ಮನ ಹೋಲಿಸಿ, ಅವ್ರ ಹತ್ರ ನಿಮ್ಗೆ ಮನ ಹೋಲಿಸಿದ್ರೆ ನೀವು ಈ ವಾರದ ಕ್ಯಾಪ್ಟನ್ ಆಗಿರ್ತೀರ ಅಂತಂದು ಒಂದು ಎಲ್ಲ ರೀತಿಯ ಒಂದು ಆಪರ್ಚುನಿಟಿ ಕೊಟ್ಟರು ಅಂತ ಹೇಳ್ಬೋದು. ಇದನ್ನು ಅವರು ಅಶ್ವಿನ್ ಗೌಡ ಅವರು ಅದು ಏನೋ ಯಾವ ರೀತಿ ಅಂದ್ರೆ ಗೊತ್ತಾಗಲಿಲ್ಲ. ಇವರು ಅದನ್ನ ಎಲ್ಲರ ಹತ್ರ ಧನುಷ್ ಕೂಡ ಅವ್ರು ಹೋಗ್ಬಿಟ್ಟು ಎಲ್ಲರ ಹತ್ರ ತಪ್ಪಾಯಿತು, ಸ್ವಲ್ಪ ಮಿಸ್ಟೇಕ್ ಆಯಿತು, ಇದೊಂದೇ ತಪ್ಪಲ್ಲ. ಯಾಕಂದ್ರೆ ಅವರು ಹೋದ ವಾರದೇ ನೋಡ್ಕೊಂಡ್ ಬಂದ್ರೆ ಟಾಸ್ಕಲ್ಲೆಲ್ಲ ಚೆನ್ನಾಗಿ ಆಡ್ಕೊಂಡು ಬಂದಿರ ಅಂತ ಹೇಳ್ಬೋದು ಧನುಷ್ ಕೂಡ ಅವರು. ಈ ಚಿಕ್ಕ ಮಿಸ್ಟೇಕಿಂದ ಅದರಿಂದ ಅವ್ರ ಇದಕ್ಕೇನೆ ಕೆಟ್ಟಾಗ ಆಗುತ್ತಂತ ಗೊತ್ತಾಗಲ್ಲ. ಯಾಕಂದ್ರೆ ಅವರು ಆಡ್ತಾ ಇರೋದು ಚೆನ್ನಾಗಿ ಆಡ್ತಿದ್ರು, ಸ್ವಲ್ಪ ಏನೋ ಉಸ್ತುವಾರಿ ಅವರು ಏನಾದ್ರು ಸರಿ ಅವ್ರು ನಿಭಾಯಿಸಿದ್ರೆ ಏನಾಗ್ತಿರ್ಲಿಲ್ಲ ಅಂತ ಹೇಳ್ಬೋದು ಇದರಲ್ಲಿ.
ಉಸ್ತುವಾರಿ ಸ್ವಲ್ಪ ತಪ್ಪಿತ್ತು ಅಂತ ಹೇಳ್ಬೋದು. ಈ ಟಾಸ್ಕ್ ಆಡುವಾಗ ಸರಿಯಾಗಿ ನೋಡ್ಬೇಕಾಗಿದ್ದು ಅವ್ರ ಕರ್ತವ್ಯ ಇತ್ತು. ಮತ್ತೆ ಫ್ರೆಂಡ್ಸ್, ಈ ಎಪಿಸೋಡ್ ಅಲ್ಲಿ ಯಾವ ರೀತಿ ಅಂದ್ರೆ ಬಿಗ್ ಬಾಸ್ ಅವರು ಆತರ ಮನ ಒರೆಸ್ಬೇಕಂತ ಎಲ್ಲರ ಹತ್ರ ಕೇಳಿದಾಗ ಧನುಷ್ ಕೂಡ ಅವರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದ್ರು. ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರು, ನಾನು ತಿನ್ನ ತಪ್ಪಾಗಿದೆ, ಇದೊಂದ್ಸಲ ಇದು ಮಾಡಿದಂತಲ್ಲ, ನಂದು ಇದನ್ನ ತಪ್ಪಾಗಿದೆ ಅಂತ ಎಲ್ಲರ ಹತ್ರ ಮನ ಒಲಿಸ್ಕೊಂತಾರೆ. ಆದ್ರೆ ಅಶ್ವಿನ್ ಗೌಡ ಅವರು ಸಡನ್ಲಿ ಆತರ ಹೇಳಿದ ಕೂಡಲೇ ಮನ ಒಲಿಸ್ಬೇಕಂತಂದ್ರಲ್ಲ, ಮತ್ತೆ ಇವ್ರು ತಲೆ ಬಗ್ಬೇಕಲ್ಲ ಬೇರೆಯವ್ರ ಹತ್ರ, ಅದಕ್ಕೋಸ್ಕರ ಸಡನ್ಲಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗ್ಬಿಟ್ಟು ಒಂಥರ ಏನ್ ಎಮೋಷನಲಿ ಹೇಳ್ತಾ ಇದಾರೆ. ಯಾಕಂದ್ರೆ ಇವರು ಬಿಗ್ ಬಾಸ್ ಅವ್ರು ನನಗೆ ಮೋಸ ಮಾಡ್ತಾ ಇದಾರೆ, ರೂಲ್ಸ್ ಪ್ರಕಾರ ಆಡಿಸ್ತಾ ಇಲ್ಲ, ಹಾಗೆ ಈಗ ಅಂತ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ತಪ್ಪದೆ ಕಮೆಂಟ್ ಮಾಡಿ. ಅಶ್ವಿನ್ ಗೌಡ ಅವರು ಮಾಡಿ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಈ ಎಪಿಸೋಡ್ ಅಲ್ಲಿ ಬಂತಂದ್ರೆ ಎಲ್ಲಾ ಸ್ಪರ್ಧಿಗಳ ಹತ್ರ ಧನುಷ್ ಗೌಡ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ಯಾರ ಅಂತ ಹೇಳ್ಬೋದು ನನಗೆ ಅನಿಸಿದ ಪ್ರಕಾರ. ಮತ್ತೆ ಇವರು ಅಶ್ವಿನ್ ಗೌಡ ಅವರು ಎಲ್ಲರ ಹತ್ರ ಬಂದು ಏನಂದ್ರೆ ಅದ್ರ ಬುದ್ಧಿವಾದ ಹೇಳೋ ತರನೂ ಇರಲಿಲ್ಲ, ಈ ತರ ರಿಕ್ವೆಸ್ಟ್ ಮಾಡೋ ತರನೂ ಇರಲಿಲ್ಲ. ಒಂಥರ ಆಟಿಟ್ಯೂಡ್ ಅಲ್ಲ, ಈ ತರ ಮೀಡಿಯಾ ಬಂದ್ಬಿಟ್ಟು ಈ ತರ ಆಡ್ತಿದ್ದೆ ನಾನು, ಈ ತರ ಬಂದಿದ್ದ ಕಷ್ಟಗಳು ಗೊತ್ತು, ಯಾಕಂದ್ರೆ ಇಲ್ಲಿವರೆಗೂ ಬಂದಿರೋದು ನನ್ನ ಎಫರ್ಟ್ ಇಂದ ಅಂದ್ರೆ ಇವ್ರ ಪ್ರಕಾರ ಏನು ಬೇರೆಯವ್ರು ಅಂದ್ರೆ ಎಫರ್ಟೇ ಪಟ್ಟಿಲ್ವಾ? ಹಂಗಾರೆ ಇವ್ರು ಹೇಳೋ ರೀತಿ ನೋಡಿದ್ರೆ ಬೇರೆ ರೀತಿನೇ ಅರ್ಥ ಆಗತ್ತಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇದರಲ್ಲಿ ಯಾರ್ಯಾರು ಫೇವರಿಸಮ್ ಯಾರಿಗೂ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದಂದ್ರೆ ಇಷ್ಟು ದಿನ ಆಟ ನೋಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಇದರಲ್ಲಿ ಯಾರ್ಯಾರಿಗೆ ಫೇವರಿಸಮ್ ಮಾಡಿದಾರೆ ಅಂತಂದು ಗೊತ್ತು ಅವ್ರಿಗೆ. ಯಾಕಂದ್ರೆ ಇಲ್ಲಿ ಯಾರ್ಯಾರಿಗೆ ವೋಟ್ ಮಾಡ್ಬೇಕಂತಂದ್ರೆ ಅವ್ರ ಮನಸ್ಸಿನ ಪ್ರಕಾರ ವೋಟ್ ಮಾಡಿದಾರೆ ಅಂತ ಹೇಳ್ಬೋದು ಇರಲಿ. ಮತ್ತೆ ಅಷ್ಟೇ ಅಲ್ಲದೆ ಧನುಷ್ ಕೂಡ ಅವರು ಹೇಳ್ತಾರೆ, ಇವಾಗ ಅಶ್ವಿನ್ ಮಾತ್ರ ಇದೊಂದೇ ಟಾಸ್ಕ್ ಅಲ್ಲಿ ಅಷ್ಟೇ ತಪ್ಪು ಮಾಡಿದ್ ನಾನು, ಬೇರೆ ಯಾವ ಟಾಸ್ಕಲ್ಲೂ ಅಷ್ಟೊಂದು ತಪ್ಪು ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಇದೊಂದು ಟಾಸ್ಕ್ ನನ್ನ ತಪ್ಪನ್ನ ಅಳಿಬೇಡಿ ಅಂತ. ಅವಾಗ ಅಶ್ವಿನ್ ಕೂಡ ಅವ್ರು ಹೇಳ್ತಾರೆ, ನೀವು ಮಾಡಿರೋದು ತಪ್ಪಿಲ್ಲ ಅಂತ ನಂಗೆ ಗೊತ್ತು, ಆದ್ರೂ ನೀವು ಒಂದು ಈ ತರ ಗೆದ್ಬಿಟ್ಟು ನಿಮ್ ಸಾಕ್ಷಿಗೆ ಒಪ್ಪಕ್ಕಾಗತ್ತ ಅಂತಂದು ಅವ್ರಿಗೆ ವಾಪಸ್ ಇದು ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇದರಲ್ಲಿ ಅಶ್ವಿನ್ ಗೌಡ ಅವರು ಮಾತಾಡೋ ರೀತಿನೇ ಸರಿ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾತಾಡಿಟ್ಟು ಟೋನ್ ಇದೆಯಲ್ಲ, ಆ ಟೋನೇ ಚೆನ್ನಾಗಿರಲಿಲ್ಲ. ಅದೇ ಹೋದ ಎಪಿಸೋಡ್ ಅಲ್ಲಿ ನೋಡಿದ್ರೆ ಗಿಲ್ಲಿಗೆ ಕ್ಯಾಪ್ಟನ್ ಆಗಿರ್ತಾರೆ, ಕ್ಯಾಪ್ಟನ್ ಆದ್ಮೇಲೆ ಅವ್ರ ಮಾತುಗಳು ಕೇಳಲ್ಲ, ಯಾಕಂದ್ರೆ ಅವ್ರಿಗೆ ವಾದ ಮಾಡ್ತಾರೆ ಅಂತ ಹೇಳ್ಬೋದು. ಈ ಎಪಿಸೋಡ್ ಅಲ್ಲಿ ಹೋದ ಎಪಿಸೋಡ್ ನೋಡಿದ್ರೆ ಟೋಟಲ್ ಆಗಿ ಫೇಕ್ ಆಟ ಆಡ್ತಾರೆ ಅಂತ ಹೇಳ್ಬೋದು ಅಶ್ವಿನ್ ಗೌಡ ಅವರು ಇದರಲ್ಲಿ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಎಲ್ಲರೂ ಮನೆ ಸ್ಪರ್ಧಿಗಳು ಎಲ್ಲರೂ ಓಟ್ ಹಾಕ್ತಾರೆ ಅಂತ ಹೇಳ್ಬೋದು. ಈ ಓಟದಲ್ಲಿ ಯಾರ್ಯಾರು ಓಟ್ ಹಾಕಿದಾರೆ ಅಂತಂದ್ರೆ ಇದರಲ್ಲಿ ರಘು ಅವರು ಅಶ್ವಿನ್ ಗೌಡ ಅವರು ಈ ವಾರ ಕ್ಯಾಪ್ಟನ್ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಅವರು ಇದು ಕೋಚಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕೊಟ್ಟಿರೋದ್ರಲ್ಲ, ಹಾಗಂದ್ರೆ ಬಾಡಿ ಬಿಲ್ಡಿಂಗ್ ಕೋಚಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿರಲ್ಲ. ಹಾಗೆ ರೂಲ್ಸ್ ಪ್ರಕಾರ ನೋಡಿದ್ರೆ ನಾನು ಇದು ಅಶ್ವಿನ್ ಅವ್ರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ರೀತಿ ಕೊಟ್ಬಿಟ್ರೆ ಧನುಷ್ ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರು ಧ್ರುವಂತ್ ಅವರು ಅವ್ರ ಅಂದ್ರೆ ಆಪ್ತರ್ ಇದಾರಲ್ಲ ಅಶ್ವಿನ್ ಗೌಡ ಅವ್ರಿಗೆ, ಅವರು ಯಾರ ಹೆಸರು ತಗೊಂತಾರೆ ಅಂದ್ರೆ ಅಶ್ವಿನ್ ಗೌಡ ಅವ್ರ ಹೆಸರು ತಗೊಂತಾರೆ ಅಂತ ಹೇಳ್ಬೋದು. ಮತ್ತೆ ನಮ್ದು ಮಂಗಳೂರು ಹುಡುಗಿ ಬಂದ್ರ ಅಂತ ಅಕ್ಷಿತಾ ಅವರು ಕೂಡ ಇನ್ನು ಅಶ್ವಿನ್ ಗೌಡ ಅವ್ರ ಹೆಸರು ತಗೊಂತಾರೆ ಅಂತ ಹೇಳ್ಬೋದು. ರಕ್ಷಿತಾ ಗೌಡ ಕೊಟ್ಟಿದ್ದು ರೀಸನ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದ್ರ ನೆಕ್ಸ್ಟ್ ಮುಂದೆ ಕಾವ್ಯ ಅವರು ಕೂಡ ಧನುಷ್ ಹೆಸರು ತಗೊಂತಾರೆ, ಸ್ಪಂದನ ಅವ್ರು ಬಂದ್ರು ಧನುಷ್ ಹೆಸರು ತಗೊಂತಾರೆ, ರಾಶಿಕಾ ಬಂದ್ರು ಕೂಡ ಧನುಷ್ ಹೆಸರು ತಗೊಂತಾರೆ. ಯಾಕಂದ್ರೆ ರಾಶಿಕಾ ಅವರು ತಗೊಂಡಿದ್ರು ಡಿಸಿಷನ್ ಸರಿ ಅನಿಸುತ್ತೆ. ಯಾಕಂದ್ರೆ ಉಸ್ತುವಾರಿ ಆಗಿರೋದು ಅವ್ರ ಕರ್ತವ್ಯ, ಉಸ್ತುವಾರಿ ಅವರೇ ತಪ್ಪು ಮಾಡಿದ್ರಿಂದ ಹಾಗಾಗಿ ಇದು ಒಂದ್ ತಪ್ಪಿಂದನೇ ಅವ್ರನ್ನ ಕ್ಯಾಪ್ಟನ್ಸಿ ಆಟದಲ್ಲಿ ಆಟ ಟಾಸ್ಕ್ ರೀತಿ ನೋಡಿದ್ರೆ ಅವ್ರನ್ನ ಹೊರಗಡೆ ಇಳಿಸಕ್ಕಂತ ಆಗಲ್ಲ ಅಂತಂದು ಹೇಳ್ಬಿಟ್ಟು ರೀಸನ್ ಕೊಟ್ಬಿಟ್ಟು ಅವರು ಧನುಷ್ ಅವ್ರ ಹೆಸರು ತಗೊಂತಾರೆ ಅಂತ ಹೇಳ್ಬೋದು. ಮತ್ತೆ ಅದ್ರ ನೆಕ್ಸ್ಟ್ ಬಂದ್ರೆ ಗಿಲ್ಲಿ ಅವರು ತಗೊಂತಾರೆ ಅಂತ ಗಿಲ್ಲಿ ಅವರು ಧನುಷ್ ಅವ್ರ ಹೆಸರು ತಗೊಂತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಈ ವಾರ ಬಂದಂತ ಅಷ್ಟೇ ಅಲ್ಲ, ಮತ್ತೆ ಹಿಂದಿನ ವಾರದಲ್ಲಿ ಅವ್ರು ಕ್ಯಾಪ್ಟನ್ ಆದಾಗ ಹೋಯ್ತು, ಬೇರೆ ರೀತಿಯಲ್ಲಿ ಎಲ್ಲರದ್ದು ಚೆನ್ನಾಗಿದ್ರು. ಮತ್ತೆ ಎಲ್ಲರದ್ದು ಲೆವೆಲ್ ಅಲ್ಲಿ ಎಲ್ಲರೂ ಒಂದು ಯಾರಿಗೂ ಭೇದ ಭಾವ ಮಾಡಿಲ್ಲ, ಅಂದ್ರೆ ಫೇವರಿಸಮ್ ಯಾರಿಗೂ ತೋರ್ಸಕ್ ಇಲ್ಲ, ಅವ್ರಿಗೆ ತಿಳಿಸಿದ ಪ್ರಕಾರ ಆಟ ಆಡಿದಾರೆ ಅಂತ ಹೇಳ್ಬೋದು. ಉಸ್ತುವಾರಿ ಅಂತಂದು ಬಂದಾಗ್ಲೂ ಅಷ್ಟೇ ಅವ್ರು ಯಾವ ಫೇವರಿಟ್ ಅಂದ್ರೆ ಪರ್ಫೆಕ್ಟ್ ಡಿಸಿಷನ್ ತಗೊಂಡ್ರೆ ಅಂತ ಹೇಳ್ಬೋದು ಇವರು ಧನುಷ್ ಅವರು. ಅದ್ರ ಬಗ್ಗೆ ನಾನು ಯಾಕೆ ಮತ್ತೆ ಇನ್ನೊಂದು ಹೇಳ್ತಾರೆ, ಅಶ್ವಿನ್ ಗೌಡ ಅವ್ರನ್ನ ಯಾಕೆ ತಗೊಂಡಿಲ್ಲ ಅಂತಂದ್ರೆ ಅವರು ಕೊಟ್ಟಂಗೆ ಬಿಗ್ ಬಾಸ್ ಅವ್ರ ಒಂದು ಟಾಸ್ಕ್ ಕೊಟ್ಟಿರ್ತಾರಲ್ಲ ಫ್ರೆಂಡ್ಸ್, ಅದರಲ್ಲಿ ಏನಂದ್ರೆ ನಿಮ್ಗೆ ಅಸಮರ್ಥರು ಯಾರಿದ್ದಾರೆ ಅವ್ರನ್ನ ಯಾರಾದ್ರೂ ರಾಣಿ ಮಾಡ್ಕೋ ಒಂದೊಂದು ಟಾಸ್ಕ್ ಕೊಡ್ತಾರಲ್ಲ, ಅದರಲ್ಲಿ ಬಿಗ್ ಬಾಸ್ ಅವರು ಗಿಲ್ಲಿ ನಟರ ಕ್ಯಾಪ್ಟನ್ ಆದಾಗ ಅವಾಗ ಅವರು ಯಾರು ಸಹ ತಗೊಂಡಿರ್ತಾರೆ ಅಂತಂದ್ರೆ ಅಶ್ವಿನ್ ಗೌಡ ಅವ್ರು ತಗೊಂಡ್. ಯಾಕಂದ್ರೆ ಮೊದಲು ಹೇಳಿದ ಪ್ರಕಾರ ಇವರು ಅಸಮರ್ಥರು, ಇವ್ರ ಕೈಯಲ್ಲಿ ಕೆಲಸ ಆಡಲ್ಲ, ಅಂದ್ರೆ ಟಾಸ್ಕ್ ಆಡಕ್ ಬರಲ್ಲ, ಯಾವ್ದೇ ರೀತಿನೂ ಇದು ಮಾಡಕ್ ಬರಲ್ಲ ಅಂತಂದು ಟಾಸ್ಕ್ ರೀತಿಯಲ್ಲಿ ಆಡಕ್ ಬರಲ್ಲ ಅನ್ಕೊಂಡು ಇವರು ಗಿಲ್ಲಿ ನಟ ಅವರು ಇವ್ರಿಗೆ ತಗೊಂಡಿರ್ತಾರಲ್ಲ, ಅದೇ ಕಾರಣ ಕೊಟ್ಟರು, ಸೂಕ್ತವಾದ ಕಾರಣ ಅಂತ ಹೇಳ್ಬೋದು ಇವರಲ್ಲಿ. ಯಾಕಂದ್ರೆ ಅವರು ಆ ಮಾಡಿದ ರೀತಿ ಮತ್ತೆ ಅದೇ ರೀತಿ ನಡ್ಕೊಂಡಿದ್ದ ರೀತಿ ಅದೇ ರೀತಿ ಇತ್ತು. ಬೇರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದಿರಲಿಲ್ಲ ಅಂತಲ್ಲ, ಆದ್ರೆ ಕೆಲವು ಟೈಮಲ್ಲಿ ಅವರು ತಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬೋದು ಇವರಲ್ಲಿ. ಈ ಎಪಿಸೋಡ್ ಬಂತಂದ್ರೆ ಅಶ್ವಿನ್ ಗೌಡ ಅವರು ಯಾವ ರೀತಿ ಡ್ರಾಮಾ ಮಾಡಿದ್ದಾರೆ ಅಂತಂದ್ರೆ ಧನುಷ್ ಗೌಡ ಅವರು ಚೆನ್ನಾಗಿ ಆಡಿಲ್ಲ, ಅವ್ರ ಸಖತ ನಾನೇ ಆಡಿದ್ದೀನಿ ಅಂತಂದು ಬಟ್ ಹೈ ಡ್ರಾಮಾ ಮಾಡ್ಕೊಂಡು ಮಾಡಿದ್ರೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಆದ್ಮೇಲೆ ಗಿಲ್ಲಿ ಅವ್ರು ಕೊಂದ್ರೆ ಹೊರಗಡೆ ಅಂದ್ರೆ ಇದು ಅನೌನ್ಸ್ ಮಾಡ್ತಾರಲ್ಲ ಬಿಗ್ ಬಾಸ್ ಅವರು, ಈ ವಾರದ ಕ್ಯಾಪ್ಟನ್ ಧನುಷ್ ಗೌಡ ಇರೋದು. ಅದಾದ್ಮೇಲೆ ಕೂಡ ಇವರು ಧನುಷ್ ಗೌಡ
ಹೋಗ್ಬಿಟ್ಟು ಅವ್ರನ್ನ ಅಶ್ವಿನಿ ಮ್ಯಾಮ್ ಸ್ವಲ್ಪ ಕನ್ವಿನ್ಸ್ ಮಾಡಿ ಸಾರಿ ಅಂತ ಕೇಳ್ಕೊತಾರೆ. ಆದ್ರೂ ಇವರು ಹೈ ಡ್ರಾಮಾ ಯಾವ ರೀತಿ ಮಾಡಿದ್ರು ಅಂದ್ರೆ ನೀವು ಹೇಗ್ ತಗೊಂಡ್ರಿ, ನೀವು ಹೇಗೆ ಎಲ್ಲರೂ ಮನ ಒಲಿಸಿದ್ರಿ, ಹಾಗಾಗಿ ನಮ್ಗೆ ಬಿಟ್ಕೊಡ್ಬೋದಿತ್ತಲ್ಲ, ಇಷ್ಟ ದಿನ ನಾ ಮಾಡಿದ ಎಫರ್ಟ್ ನೋಡ್ಲಿಲ್ಲ ನೀವು ಇಷ್ಟ ದಿನ ವ್ಯಕ್ತಿತ್ವ ನೀವು ಚೆನ್ನಾಗಿತ್ತು, ಈ ಮೇಲೆ ತಗೊಂಡು ವ್ಯಕ್ತಿತ್ವ ನಿಮ್ಗೆ ಸರಿ ಅನಿಸ್ತಾ ಇಲ್ಲ ನನಗೆ, ಯಾವ ರೀತಿ ಅಂತ ಹೇಳಿದ್ರೆ ನಂಗಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಮತ್ತೆ ಅಷ್ಟೇ ಅಲ್ಲ, ಇದರಲ್ಲಿ ಕಾವ್ಯ ಕೂಡ ಒಂದು ಪಾಯಿಂಟ್ ರೀಸನ್ ಕೊಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಧನುಷ್ ಕೂಡ ಅವ್ರು ಕೇಳ್ಬೋದಿತ್ತು, ಯಾಕಂದ್ರೆ ಇವರು ಗೇಮೇ ಕಂಪ್ಲೀಟ್ ಮಾಡಲಿಲ್ಲ, ಗೇಮ್ ಕಂಪ್ಲೀಟ್ ಮಾಡಿದ್ರೆ ಹೇಗೆ ಕ್ಯಾಪ್ಟನ್ ಆಗ್ತಾರೆ ಇವರು ಅಂತ ಕೇಳ್ಬೋದು ಧನುಷ್ ಅವರು ಅಂತ ಒಂದು ಪಾಯಿಂಟ್ ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಅಷ್ಟೇ ಅಲ್ಲ, ಇದು ಎಷ್ಟೆಲ್ಲ ಕೂತ್ ಮೇಲೆ ಇವರು ವಾದ ಇದು ಮಾಡ್ತಾರಲ್ಲ ಅಶ್ವಿನ್ ಕೂಡ ಮತ್ತೆ ಧನುಷ್ ಅವರು, ವಾದ ಮಾಡೋದು ಅಂದ್ರೆ ಎಲ್ಲರೂ ಕೂತಿರ್ತಾರೆ ಅವ್ರಿಗೆ ಬೆಂಚ್ ಮೇಲೆ, ಯಾರು ಕಾವ್ಯ, ರಾಶಿಕಾ, ಸ್ಪಂದನ. ಮತ್ತೆ ಅದು ನೆಕ್ಸ್ಟ್ ಗಿಲ್ಲಿ ಅವ್ರು ಎಂಟ್ರಿ ಆಗ್ತಾರಲ್ಲ, ಎಂಟ್ರಿ ಆದ್ಮೇಲೆ ಇವರು ನೋಡ್ಬಿಟ್ಟು ಸ್ವಲ್ಪ ನಗಾಡ್ತಾರ ಅಂತ ಹೇಳ್ಬೋದು ಗಿಲ್ಲಿ ನಟ ಅವ್ರು ನೋಡ್ಬಿಟ್ಟು, ಯಾಕಂದ್ರೆ ಅವರು ಈ ರೀತಿ ಗೆಲ್ತಿದಾರೆ ಅಂತಂದು ಅವ್ರಿಗೊಂದ್ ಸ್ವಲ್ಪ ಗಿಲ್ಲಿ ನಟ ಅವರು ಅಶ್ವಿನ್ ಮೇಲೆ ಬಂದ್ ಕುಂತ್ ಕೂಡ್ಲೆ ಸಾಕು ಫ್ರೆಂಡ್ಸ್, ಇವ್ರು ಏನೋ ಇಲ್ಲಿನ ಟಿವಿ ಶೋ ನಡೀತಾ ಇಲ್ಲ, ಎಲ್ಲರೂ ಎಂಟರ್ಟೈನ್ಮೆಂಟ್ ತಗೊಂತಿದ್ದಾರೆ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಬೋದು. ನನಗಂತೂ ಸಖತ್ ಓವರ್ ಆಕ್ಟಿಂಗ್ ಮಾಡಿದ್ರೆ ಅಂತ ಹೇಳ್ಬೋದು. ಇದು ನೋಡ್ಬಿಟ್ಟು ನಂಗೆ ನಗ್ಬೇಕು ಹೊರಬೇಕು ಒಂದು ಗೊತ್ತಾಗ್ತಿಲ್ಲ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಇದಾದ್ಮೇಲೆ ವಾಪಸ್ ಏನೋ ಉಸ್ತುವಾರಿ ಆದವರು ಎಲ್ಲರೂ ಸ್ವಲ್ಪ ಇದು ಮಾಡಿದ್ರೆ ಅನ್ಕೊಂಡು ಹೇಳ್ಬೋದು. ಮತ್ತೆ ಈ ವಾರ ಕಳಪೆ ಮತ್ತು ಉತ್ತಮ ಯಾರು ಕೊಟ್ಟಿದ್ರು ಅಂತಂದ್ರೆ, ಈ ವಾರ ಉತ್ತಮ ಅಂತಂದ್ರೆ ಧನುಷ್ ಕೂಡ ಕೊಟ್ಟಿದ್ರೆ, ಮತ್ತೆ ನೆಕ್ಸ್ಟ್ ಒಂದು ಕಳಪೆ ಅಂತ ಅಂದ್ರೆ ಧ್ರುವಂತ ಅವ್ರು ಕೊಟ್ಟಿದ್ರೆ, ಮತ್ತೆ ಇನ್ನೊಬ್ರು ಉತ್ತಮ ಯಾರಂದ್ರೆ ರಕ್ಷಿತ್ ಅವ್ರು ಕೊಟ್ಟಿದ್ರೆ ಅಂತ ಹೇಳ್ಬೋದು ಮನೆ ಮಂದಿ ಎಲ್ಲ. ಮತ್ತೆ ಈ ವಾರ ಬಂತು ಅಂದ್ರೆ ಇದ್ರಲ್ಲಿ ಯಾರೇ ಉತ್ತಮ ಕಳಪೆ ಕೊಟ್ಟಿದ್ರಲ್ಲ ಅದೇ ರೀತಿಯಲ್ಲಿ ಯಾರ್ಯಾರು ವಾದ ನಡೀತದೆ ಅಂದ್ರೆ ರಕ್ಷಿತ ಮತ್ತು ಧ್ರುವಂತರ ಬಗ್ಗೆ ನಡೀತದೆ. ಮತ್ತೆ ಧ್ರುವಂತ ಅವರು ಒಂದು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತಂದ್ರೆ, ಇದರಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ್ ಅವ್ರು ಚೆನ್ನಾಗಿರ್ತಾರಲ್ಲ, ಅಂದ್ರೆ ಅವ್ರು ಏನ್ ಸ್ನಾನ ಮಾಡಲ್ಲ, ಹಾಗೆ ಬೆಳಗ್ಗೆ ಕೂಡಲೇ ಹಾಗೆ ಇದನ್ನ ತಿಂಡಿ ಮಾಡ್ತಾರೆ, ಅದು ಗಲೀಜ್ತಾರೆ ಅಂತಂದು ವರ್ಡ್ ಯೂಸ್ ಮಾಡ್ತಾರೆ. ಅದರಿಂದನೇ ಸ್ವಲ್ಪ ಇದು ಜಗಳ ಸ್ಟಾರ್ಟ್ ಆಗ್ತಿದ್ರು. ಅದ್ರ ನೆಕ್ಸ್ಟ್ ಬಂದ್ರೆ ಅಶ್ವಿನ್ ಗೌಡ ಮತ್ತೆ ಗಿಲ್ಲಿ ನಟ ಸ್ವಲ್ಪ ವಾದ ಆಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆದಾಗ ಒಂದು ಯಾವ ರೀತಿ ಇರ್ತಾರೆ ಅನ್ನೋದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ. ಇವರು ಒಂದು ಉಸ್ತುವಾರಿ ಅಂದ್ರೆ ಯಾವ ರೀತಿ ಕ್ಯಾಪ್ಟನ್ ಹೇಳಿದ ಕೂಡಲೇ ಇವರು ಎಲ್ಲಾ ವಿಭಾಗದ ಒಂದು ಹಂಚ್ಕೊಟ್ಟಿರ್ತಾರಲ್ಲ ಕೆಲಸ ಮಾಡಕ್ಕೆ, ಅದ್ರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಅಶ್ವಿನ್ ಗೌಡ ಸ್ವಲ್ಪ ಇದ್ರಲ್ಲಿ ಹೈ ಡ್ರಾಮಾ ಮಾಡಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಮಾತ್ರ ಧ್ರುವಂತ ಅವ್ರು ಹೇಳಿದ ಯಾಕೆ ಸರಿ ಅನಿಸ್ತಲ್ಲ, ಯಾಕಂದ್ರೆ ಅಸಹ್ಯ ಅಂತ ಒಂದು ಯಾವ ರೀತಿ ಅಂದ್ರೆ ಇವ್ರು ಏನು ಕೊಳಕು ಅಂದ್ರೆ ಇವ್ರು ಅಷ್ಟೊಂದು ಇದಿಲ್ಲ, ನೀಟ್ನೆಸ್ ಇಲ್ಲ, ಏನೋ ನೀಟಾಗಿರಲ್ಲ, ಅದ್ರ ಬಗ್ಗೆ ಎಲ್ಲರೂ ಮನೆ ಒಂದ್ರೆ ಸ್ವಲ್ಪ ಮಾತಾಡಿದ್ರೆ ಅದ್ರ ರಘು ಸರ್ ಕೂಡ ಇದ್ರಲ್ಲಿ ಮಾತಾಡಿದ್ರೆ ಸ್ವಲ್ಪ ನಂಗೆ ಯಾಕೋ ಇಷ್ಟ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ರಕ್ಷಿತ್ ಅವ್ರು ಕೂಡ ಇದರಲ್ಲಿ ಸುಮಾರು ವಾದ ಮಾಡ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಇದೇ ರೀತಿ ವರ್ಡ್ ಇನ್ನ ಬಂದ ಹೊರಗಡೆ ಹೋದ್ರೂ ಪರವಾಗಿಲ್ಲ, ನಾ ಬೇರೆ ರೀತಿನ ಮಾತಾಡ್ತೇನೆ ಏನು ರಕ್ಷಿತ್ ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಹೇಳ್ಬೋದು. ರಕ್ಷಿತ್ ಅವ್ರು ಕೂಡ ಇದೇ ರೀತಿ ವಾದ ಮಾಡ್ಕೊಂಡು ಉತ್ತಮ ಅಂತ ಬಂದಾಗ ಇಲ್ಲಿ ಚೆನ್ನಾಗಿ ಕೊಟ್ಟರೆ ಅಶ್ವಿನ್ ಮತ್ತೆ ಗಿಲ್ಲಿ ಜಗಳ ನಡೀತಿತ್ತಲ್ಲ, ಇದು ಆಗಿತ್ತು ಇವತ್ತಿನ ಎಪಿಸೋಡ್ ಬಗ್ಗೆ ಇದು ಆಗಿತ್ತು. ನಿಮ್ ಬಗ್ಗೆ ಇದರಲ್ಲಿ ಯಾರು ಹೈ ಡ್ರಾಮಾ ಮಾಡಿದ್ರು, ಯಾರ ಬಗ್ಗೆ ಫೇವರಿಸಮ್ ಆಯ್ತು, ಇದರಲ್ಲಿ ಯಾರ ಬಗ್ಗೆ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ಫ್ರೆಂಡ್ಸ್, ಲವ್ ಯು.